ಇದು LPS ದಾಸರ್ ಮಡ್ಡಿ ಅಂತ ಹೇಳಿ ಸ್ಕೂಲ್ ಹೆಸರು. ತೇರ್ದಾಳ ಅಂಥೇಳಿ ಈ ಸ್ಕೂಲಿನೊಳಗೆ ಬೇರೆ ತುಂಬ ಅಂದ್ರೆ ತುಂಬ ಗಿಮಿಕ್ ನಡೆಯತ್ತೈತೆ ರೀ. ಏನು ಮೊದಲಿಗಿಂದ ಗಿಮಿಕ್ ನಡೆದೈತೆ ಅನ್ನೋದು ದೇವ್ರಿಗೆ ಗೊತ್ತು, ಈಗಲಿಂದ ನಡೆದೈತೆ ಅನ್ನೋದು ದೇವ್ರಿಗೆ ಗೊತ್ತು. ಏನು ಗಿಮಿಕ್ ನಡೆದೈತೆ ಅಂತಂದ್ರೆ, ದಯವಿಟ್ಟು ನಾನು ಒಂದು ಶಿಕ್ಷಕರಿಗೆ ಒಂದು ಕೈ ಮುಗಿದು ಕೇಳ್ಕೊತೀನಿ, ಊರು ಜನ ಮಾಡಲಿ, ತಿಳುವಳಿಕೆ ಇರ್ಲಾರ್ದ ಜನ ಮಾಡಲಿ, ಹೆಬ್ಬೆಟ್ಟಿನವ್ರು ಮಾಡಲಿ, ಅನ್ಪಡ್ಗಳು ಮಾಡಲಿ, ಮೋಸ ಮಾಡಲಿ, ಸುಳ್ಳು ಹೇಳಿ, ಎಲ್ಲ ಮಾಡಲಿ ಅವರು. ನಾವು ಶಿಕ್ಷಕರಾದವರು ಇಂಥದ್ದು ಮಾಡೋದು ನಮಗೆ ಶುಭೆ ತರಲ್ಲ, ನಮ್ಮ ವೃತ್ತಿಗೆ ಗೌರವ ತರಲ್ಲ. ಇಲ್ಲಿ ಏನು ನಡೆದೈತೆ ಅಂತಂದ್ರೆ, ಇಲ್ಲೇ ಈ ಸಾಲಿ ಚಾಲೂ ಆದಾಗಿನ ಸುತ್ತು ಇಲ್ಲಿ SDMC ಬದಲಾಗಿಲ್ಲಂತೆ. ಇದು ಒಂದೇ ಸತ್ಯ. ಇಲ್ಲ ನನಗೆ SDMC ಮೇಲೆ ಯಾವುದೇ ದ್ವೇಷ ಇಲ್ಲ, ಅವರು ಚಲೋ ಅದಾರ ಪಾಪ, ಅವ್ರು ಯಾಕೆ ಬದಲು ಮಾಡಿಲ್ಲ ಅನ್ನೋದು ಅವ್ರಿಗೆ ಬಿಟ್ಟಿದ್ದರು. ಈಗ ಇಲ್ಲಿ ಏನಾಗೈತೆ ಅಂದ್ರೆ, ಅತಿಥಿ ಶಿಕ್ಷಕರಿಗೆ ಇಲ್ಲೇ ಟೋಟಲಿ 3 ಪೋಸ್ಟ್, ಒಂದು HM ಪೋಸ್ಟು, 2 ಅಸಿಸ್ಟೆಂಟ್ ಪೋಸ್ಟ್. ಇಲ್ಲಿ ಯಾರೊಬ್ಬರು HMನ ಬಿಟ್ಟರೆ ಯಾರೊಬ್ಬರು ಅಸಿಸ್ಟೆಂಟ್ ಇಲ್ಲಿ ನಿಂದ್ರಂಗಿಲ್ಲ ಅಂತ. ಯಾಕೆ ನಿಂದ್ರಂಗಿಲ್ಲ ಅನ್ನೋದು ನನಗೆ ಇವತ್ತು ಗೊತ್ತಾಗೈತಿ, ಈಗ ಅರಿವಾಗೈತಿ ನನಗೆ. ನಾನು ಕೌನ್ಸಿಲಿಂಗ್ ತೊಗೊಳ್ಳುವಾಗನ ಸಹಿತ ಈ ಶಾಲೆಯ ಒಂದು ಸಮಸ್ಯೆ ಅರ್ಥವರು XYZ ಅನ್ನೋರು ನನಗೆ ಹೊರಗೆ ನಿಂತು ಸ್ಪಂದನೆ ಮಾಡಿದರು. ಅಲ್ಲಿ ಸಮಸ್ಯೆ ಐತಿ, ಒಂದು ಸಮಸ್ಯೆ ಐತಿ, ಹೋಗ್ಬೇಡ್ರಿ ಅಂತೇಳಿ, ಕೌನ್ಸಿಲಿಂಗ್ ತೊಗೋಬೇಡ್ರಿ ಅಂತೇಳಿ. ನಾನು 23 ವರ್ಷ ಸರ್ವೀಸ್ನೊಳಗೆ ಈ ಥರದ ಸಮಸ್ಯೆ ಕಂಡದ್ದು ಫಸ್ಟ್ ಟೈಮ್. ನಾನು ಏನು ಸಮಸ್ಯೆ ಅಂತಂದ್ರೆ, ಇಲ್ಲೇ ಅತಿಥಿ ಶಿಕ್ಷಕರ ಒಂದು ಪೋಸ್ಟಿಗಾಗಿ ಗೌರ್ಮೆಂಟ್ ಶಿಕ್ಷಕರನ್ನ ಇರಾಕ ಬಿಡೋದಿಲ್ಲ. ಅದಕ್ಕೆ ಕೈವಾಡ ಮೇನ್ ಮುಖ್ಯ ಗುರುಗಳ ರೀ. ಹೆಂಗಂತಂದ್ರೆ ಅವರೇ ಕಿಡ್ಡಿ ಆಡಿಸ್ತಾರೆ. ಅಂದ್ರೆ ಅವರು ತಮಗೆ ಮನಮಾನಿ ಮಾಡೋಕೆ, ತಮಗೆ ತಿಳಿದದ್ದು ಮಾಡೋಕೆ ಅವ್ರಿಗೆ ಗಾಂವ್ ಆಕೈತಿ. ನಾವು ಗೌರ್ಮೆಂಟ್ದವರು ಅಸಿಸ್ಟೆಂಟ್ಗಳು ಇದ್ರಂದ್ರೆ ಅವರನ್ನು ತಪ್ಪು ಹಿಡಿತೀವಿ ನಾವು. ಯಾಕಂದ್ರೆ ನಮಗೆಲ್ಲ ರೂಲ್ಸ್ ಗೊತ್ತೈತೆ ಅಂತ. ಆದರೆ ಅತಿಥಿ ಶಿಕ್ಷಕರಿಗೆ ಏನು ಬೇಕಾದ ಹೇಳಿ ಮುಚ್ಬೋದು ಅಂತೇಳಿ ಟೋಟಲಿ ಒಬ್ಬರು ಹೆಡ್ ಮಾಸ್ಟರ್ ಮೇಲೆ, ಅತಿಥಿ ಶಿಕ್ಷಕರ ಮೇಲೆ ಈ ಶಾಲೆ ನಡೆಸ್ಕೊತ ಬಂದಾರ್ರಿ. ಇದು ಶಾಲೆ ಚಾಲು ಆದಾಗಿನ ಸುತ್ತು ಹೌದ್ರೆ ಅದು ನನಗೂ ಗೊತ್ತಿಲ್ಲ. ಈಗ ನಾನು ಇನ್ನೂ ಬಂದು ನಂದು SR LPC ಸಹಿತ ಬಂದಿಲ್ಲ. ಆಲ್ರೆಡಿ ಹೆಡ್ ಮಾಸ್ಟರ್ ಆದವರು ನನಗೆ ಕಿಡ್ಡಿ ಅಲ್ಲಾಡ್ಸಕೊಂತಾರೆ. ಏನು ಕಿಡ್ಡಿ ಅಲ್ಲಾಡಿಸ್ತಾರಂತಂದ್ರೆ, ಇದು ಈಚೆ ಕಡೆ 1 2 3 40 ಮಕ್ಕಳು, 12x12 ರೂಮ್. ಆ 12x12 ರೂಮ್ನೊಳಗೆ ಮುರ್ಕಾ ಫ್ಯಾನ್, ಒಂದು ಮೂಲೆಯಲ್ಲಿ ಕಸದ ಬುಟ್ಟಿ, ಇನ್ನೊಂದು ಮೂಲೆಯಲ್ಲಿ ಫಿಲ್ಟರ್ ನೀರಿನ ಟ್ಯಾಂಕು, ಇನ್ನೊಂದು ಗೋಡಿಗೆ ಹಚ್ಚಿ ಫುಲ್ ಕಬ್ಬಿಣದ ಸಳಿಗಳು, ಒಂದು ಮೂಲೆಯಲ್ಲಿ ಮೂತ್ರಾಲಯದ ಕಿಟಕಿ. ಇಷ್ಟು ನಡುವರ್ಕ ಕರೆಕ್ಟ್ ಒಂದು ದೊಡ್ಡದೊಂದು ಟೇಬಲ್. ಅಲ್ಲೇ ನಡುವರ್ಕ ಅಷ್ಟೇ ಒಂದು ಜಾಗದಲ್ಲಿ 40 ಮಕ್ಕಳನ್ನು ಅದು 1 2 3 ಸೇರಿಸ್ಕೊಂಡು ಕುಂದಿರ್ಬೇಕಂತ. ನನಗೆ ಅವರು ಜುಲ್ಮಿ ಮಾಡಕ್ಕಂತಾರೆ, ಇದೇ ಕ್ಲಾಸ ತೊಗೋಬೇಕು ನೀವು. ಯಾಕಂತಂದ್ರೆ ದೊಡ್ಡ ಕ್ಲಾಸಿಗೆ ಅವರಿಬ್ರಂತ. ದೊಡ್ಡ ಕ್ಲಾಸ್ ಅಂದ್ರೆ 4 5 ಸೇರಿ 20 ಮಕ್ಕಳು ದಾಟಲ್ಲ, ಅವರು 15 ಮಕ್ಕಳು ದಾಟಲ್ಲ, ಅವರಿಬ್ಬರು ಸೇರಿ ಅದನ್ನು ತೊಗೋತಾರಂತ. ಯಾಕಂತಂದ್ರೆ ಅವರು ಬೇಡ್ ಹ್ಯಾಂಡ್ ಅಂತ, ಇವರು HM ಅಂತ. ಹಂಗಾರೆ ನಾನೇನು ಪಾಪ ಮಾಡಿದ್ದೆ? ನಾನು ತೊಗೋತೀನಿ 1 2 3 ತೊಗೋತೀನಿ. ತೊಗೊಂಡ್ಮೇಲೆ ಇಲ್ಲಿ ಒಂದು ಬ್ಯಾಕ್ವರ್ಡ್ ಏರಿಯಾ ರೀ ಇದು. ಇಲ್ಲಿ ಜನರಿಗೆ ಯಾವುದೇ ತಿಳುವಳಿಕೆ ಇಲ್ಲ. ಜ್ಞಾನ ಅಂದ್ರೇನು, ನಾಲೆಜ್ ಅಂದ್ರೇನು, ಸೌಲಭ್ಯ ಅಂದ್ರೇನು, ಏನಂದ್ರೆ ಏನು ಗೊತ್ತಿಲ್ಲ ಇಲ್ಲಿ ಜನರಿಗೆ. ಕೇವಲ ತಮ್ಮ ಪಾಡಿಗೆ ತಾವು ಇರ್ತಾರೆ. ಅವ್ರಿಗೆ ನಮ್ಮ ಸರ್ ಆದವ್ರು, ಹೆಡ್ ಮಾಸ್ಟರ್ ಆದವರು ಏನು ತಲೆಯಾಗಿ ತುಂಬ್ಯಾರಂದ್ರೆ, ಇಲ್ಲಿ ಮಕ್ಕಳಿಗೆ ಒಟ್ಟ ಬಡಿಯಂಗಿಲ್ಲ. ಯಾಕಂದ್ರೆ ಅವರು ತುಂಬ ಸೂಕ್ಷ್ಮ ಅದಾರ. ಅವ್ರಿಗೆ ಮನೆಗೆ ಓಡಿ ಹೋಗ್ತಾರೆ. ಅವ್ರಿಗೆ ಕಲಿಸೋ ಒಂದು ಅಂಶಕ್ಕಿಂತ ಕುಂದ್ರಿಸಿ ಕಳಿಸೋದು ಮುಖ್ಯ ಅಂತ ಹೇಳ್ತಾರೆ ನಮ್ಮ HM ಅವರು. ಯಾಕಂದ್ರೆ ಹೆಸರು ಕಿತ್ಕೊಂಡು ಹೋದ್ರೆ ನಮಗೆ ಮೂಲ ಬರ್ತೈತಿ, ನಮಗೆ ದಾಳಿ ಬರ್ತೈತಿ. ಒಟ್ಟ ಕುಂದ್ರಿಸ್ಬೇಕು, ಅವ್ರ ಅಕ್ಷರ ಕಲೀಲಿ ಬಿಡಲಿ. ನನಗೆ ಮೂಲ ಬರ್ತೈತಿ ಅಂತ ತಿಳ್ಕೊಂಡು ಇನ್ನೊಬ್ಬರು ಒಂದು ಸಮಾಜದ ಮಕ್ಕಳಿಗೆ ಅಕ್ಷರ ಜ್ಞಾನ ಮಾಡಿಸ್ಲಾರ್ದ, ಅವ್ರಿಗೇನು ತಿಳುವಳಿಕೆ ಇಲ್ಲಾರ್ದ, 6ನೇತಕ್ಕೆ ಬಂದರೂ ಸಹಿತ ಯಾವುದೇ ಒಂದು ಅಕ್ಷರ ಜ್ಞಾನ ಮಾಡ್ಲಿಸಲಾರ್ದ ನಾವೊಂದು ಶಿಕ್ಷಕರಾದವರು
ಅವರ ಒಂದು ಮುಗ್ಧತೆಯ ದುರುಪಯೋಗನ ಮಾಡ್ಕೊಳ್ಳೋದು ಎಷ್ಟು ಸರಿ? ಹಾಂ, ಈಗ ನಮ್ಮ ಸಾಹೇಬರಿಗೆ ಬಿ ಒ ಸಾಹೇಬರಿಗೆ ಅದು ಸಸ್ಪೆಂಡ್ ಮಟ್ಟನೂ ಬಂದೈತಂತ. ಯಾಕಂದ್ರೆ ಇದೇ ಥರ ಹಿಂಗೆ ಇರ್ತಾರಲ್ರಿ ಹೆಡ್ ಮಾಸ್ಟ್ರುಗಳು, ಇತ್ತಾಗ ಚೂಟ್ದಂಗೆ ಮಾಡೋದು ಇತ್ತಾಗ ರಮ್ಸ್ದಂಗೆ ಮಾಡೋದು ಮಾಡಿ ನಮ್ಮ ಆಫೀಸರ್ಗಳಿಗೆ ಕುತ್ತು ತಂದಾರ. ಅವರು ಒಂದು ಕುತ್ತು ತಂದಾರ. ಯಾಕಂದ್ರೆ ಮಕ್ಕಳ ಸಂಖ್ಯೆ ಇವ್ರು ಏನೂ ಕರೆಸ್ಲಿಕ್ಕಂದ್ರೆ ತಿಳಿದ ಪಾಲಕರು ಏನು ಮಾಡ್ತಾರೆ, ಬಡ ಬಡ ಹೆಸರು ಕಿತ್ಕೊಂಡು ಹೋಗ್ತಾರೆ ಅವರು. ಹೀಗಾಗಿ ಈಗ ಏನಾಗೈತೆ ಅಂತಂದ್ರೆ, ಈಗ ನಾನು ಈ ಶಾಲೆಯಿಂದ ಹೋಗೋ ಪರಿಸ್ಥಿತಿ ಬಂದೈತಿ. ಈಟಿಟ್ ಕರೆ ಏನಾರ ಆರಾಮಿಲ್ಲ ಅಂತಂದು ಇದು ಒಂದು 10 ನಿಮಿಷ ಮನೆಗೆ ಹೋದ್ರೆ ಅದು ಒಂದು ಜಗಳ. ನನಗೆ ಆರಾಮಿಲ್ಲ ಅಂತೇಳಿ ಮೆಸೇಜ್ ಹಾಕಿದ್ರೆ ಮೆಸೇಜ್ ನೋಡಲಾರ್ದೆ ಇರೋದು. ಫೋನ್ ಹಚ್ಚಿದ್ರೆ ಫೋನ್ಯಾಗ ಆರಾಮಿಲ್ಲ ಅಂತ ರಜಾ ಕೇಳೋ ಬದಲಿ ಏನೇನಾರ ಬೈಯೋದು. ಹೆಡ್ ಮಾಸ್ಟರ್ ಆದವರು ಮುಂಜಾನೆ ಎದ್ದ ತಕ್ಷಣ ಕರೆಕ್ಟ್ 10 ಗಂಟೆಗೆ ಬರೋದು. ನಾವು ಬಂದು 9:00 ಒಂದು ಕಸ ಆರ್ಸಕ್ಕೆ ಹಚ್ಚಿ ಎಲ್ಲ ನೀಟ್ ಮಾಡಿರ್ತೀವಿ. ಬಂದಾರನ ಅಲ್ಲೊಬ್ಬಿಲಿ ಒದರಾಡಿ ಚೀರಾಡಿ ಪ್ರಾರ್ಥನಾ ಮಾಡಿಸಿದವ್ರನ್ನ ಬೌ ಅಂತೇಳಿ ಚೀಲ ಇಟ್ಕೊಂಡು ಗಾಡಿಗೆ ಹೋಗ್ಬಿಡೋದು. ಏನು ಬಿ ಆಫೀಸ್ಗೆ ಹೋಗ್ತೀನಿ ಅಂತ ಹೋಗುದ್ರಿ ದಿನಾನು, ಚೀಲ ಇಟ್ಕೊಂಡು ಹೋಗುದ್ರಿ ದಿನಾನು ಒಂದು ಆಫೀಸ್ಗೆ ಹೋಗ್ತೀನಿ ಅಂತೇಳಿ. ಹಂಗಂತೇಳಿ ಓಡಿ ಒಳಗೆ ಬರೀತಾರನ ಇಲ್ಲ, ಓಡಿದು ಮೇಂಟೈನ್ ಮಾಡಲ್ಲ. ಆಮೇಲೆ ನಾನು ಈಗ ಇರ್ತೀನಿ, ಅವ್ರ ನಂತರ ನಾನು ಹೇಳಿ ಹೋಗ್ಬೇಕಲ್ಲ, ಇಂಥಲ್ಲಿ ಹೇಳಲ್ಲ, ಇನ್ಚಾರ್ಜ್ ಬರೆಯಲ್ಲ, ಮತ್ತು ಒಮ್ಮಕ್ಳು ಸಂಜೆಗೆ ಬರೋದು ರೀ ಹಾಜರಿ ಹಾಕ್ಕೊಳ್ಳೋದು. ಈ ಥರ ಅವರು ನಡ್ಸಾಕೊಂತಾರೆ. ಈಗ ಆಮೇಲೆ ಸಣ್ಣ ಸಣ್ಣ ವಿಷಯಕ್ಕೆ ಅಧ್ಯಕ್ಷರ ಮುಂದೆ ಸುಳ್ಳು ಹೇಳೋದು, ಕಂಪ್ಲೇಂಟ್ ಮಾಡೋದು. ಶಿಕ್ಷಣ ಸಂಯೋಜಕರ ಮುಂದೆ, CRP ಮುಂದೆ ನಂದು ಕಂಪ್ಲೇಂಟ್ ಹೇಳೋದು ರೀ ಸುಳ್ಳು. ಇನ್ನೂ ನಂದು 1 ತಿಂಗಳೂ ಆಗಿಲ್ಲ, ನಂದು SRನೂ ಬಂದಿಲ್ಲ, ಇನ್ನು LPCನೂ ಬಂದಿಲ್ಲ ನಂದು. ಅಲ್ಲೇ ಮಕ್ಕಳಿಗೆ ಏನಾರು ಹೊಡೆದು ಅವ್ರಿಗೆ ಅಭ್ಯಾಸ ಮಾಡಿ ಏನಾರ ಒಂದು ನಡಬರಕ್ಕೆ ಇಂಟರ್ಫಿಯರ್ ಆಕ್ಕಾರಿ ಬಂದ ಇಂಟರ್ಫಿಯರ್ ಆಕ್ಕಾರ. ಆ ಪಾಲಕರು ಸುಮ್ಮಿರ್ತಾರೆ, ಹುಡುಗರು ಸುಮ್ಮಿರ್ತಾರೆ. ಅವ್ರಿಗಿಂತ ಬಲ ಇವರೇ ಅವ್ರಿಗೆ ಸುಮ್ಮನೆ ಕುಂದಿರ್ಸಿ ಕಳ್ಸೋಣ್ರಿ, ಸುಮ್ಮನೆ ಕುಂದಿರ್ಸಿ ಕಳ್ಸೋಣ್ರಿ, ಯಾವ ಬೇಕಾದವ ಬರಲಿ ಸಾಹೇಬ್ ಹೇಳ್ಕೊಳ್ಳೋ ಶಾಪ್ತೀರಿ ನಂದು ಅಂತಂತಾರೆ. ಅದ್ರ ಸಾಹೇಬ್ರು ಬಂದು ಏನಾರ ಮಾಡೋ ಮುಂದೆ ಯಾರೂ ಇರೋಂಗಿಲ್ಲ. ಹೀಗಾಗಿ ನನಗೆ ತುಂಬ ನಾನೇನಂದೆ, ಹಂಗಾರೆ ಅವ್ರು ಇನ್ನೊಬ್ಬರು ಅತಿಥಿ ಶಿಕ್ಷಕರ ಹೊರಕ್ಕದು, ಸರ ನಾ ಬೇರೆ ಶಾಲೆಗೆ ಡೆಪ್ಯುಟೇಷನ್ ಹೋಗ್ತೀನಿ ರೀ, ದಯವಿಟ್ಟು ನನಗೆ ಎಲ್ಲರ ಡೆಪ್ಯುಟೇಷನ್ ಕೊಡಿಸ್ರಿ ಅಂದ್ರೆ ಅವರು ಸರ್ ಆನ್ ದಿ ಸ್ಪಾಟ್ ಅಂದ್ಬಿಟ್ರು. ಯಾಕಂದ್ರೆ ಇಲ್ಲಿದ್ದಂಥ ಅತಿಥಿ ಶಿಕ್ಷಕರು ಅಲ್ಲೇದಾರಂತ, ಅವರು ಇಲ್ಲೇ ಲೋಕಲ್ದವರು ಇರಲಿ. ಅವ್ರ ಅತಿಥಿ ಶಿಕ್ಷಕರು ನಾನಂತರೂ ಅವ್ರು ಅನ್ನ ಕಸ್ಕೊಳಕ್ಕಂತರೂ ಬಂದಿಲ್ಲ, ನನ್ನೊಂದು ಪೋಸ್ಟ್ ಇತ್ತಂತ ಬಂದಿಲ್ಲ ನಾನು. ಆದರೆ ಇವರು ತಾವೇನು ಮಾತಾಡ್ಕೊಂಡ್ರೋ ದೇವ್ರಿಗೆ ಗೊತ್ತು, ಒಬ್ರಿಗೊಬ್ರು ಮಾತಾಡ್ಕೊಂಡ್ರ ಅನ್ನೋದು ದೇವ್ರಿಗೆ ಗೊತ್ತು, ಹೆಂಗಾರ ಮಾಡಿ ಎಬಸ್ಸೂನು ಇವ್ರಿಗೆ. ಆದರೆ ನನ್ನ ಹಿಂದೆ ದೇವ್ರು ಅದಾನ್ರಿ. ನಾ ಎಲ್ಲಿ ಹೋಗ್ತೀನಿ ನನಗೆ ಚಲೋನ ಆಕೈತಿ, ಇನ್ನೂ ಹೆಚ್ಚಿಗೆ ಚಲೋನ ಆಕೈತಿ ನನಗೆ. ಯಾರು ಎಷ್ಟು ಕಾಡಿಸ್ತಾರೆ ಕಾಡಿಸ್ಲಿ, ಯಾರು ಎಷ್ಟು ನನಗೆ ಟಾರ್ಚರ್ ಕೊಡ್ತಾರೆ ಕೊಡಲಿ. ಎಷ್ಟು 3 ಕ್ಲಾಸ್ ಕೊಟ್ಟರು ಸಹಿತ ಹಂಗಂತೆ ಹುಡುಗರು ಜಳ ಆಕೈತೆ ಅಂತ ಹೊರಗೆ ಬಂದರೆ ಮತ್ತೆ ಬರ್ತಾರೆ, ಇಬ್ಬರದಾಗ ಒಬ್ಬರು ಕಟ್ಗೆ ತೊಗೊಂಡು ಒಳಗೆ ಹಾಕ್ತಾರೆ. ನಾನು ಸುಮ್ಮನೆ ಹೆಸರಿಗೆ ಕ್ಲಾಸ್ ಟೀಚರ್, ನಾನು ಎಲ್ಲ ಅವ್ರದ್ದೇ ನಿರ್ವಹಣೆ. ಹೀಗಾಗಿ ತುಂಬ ಅಂದ್ರೆ ತುಂಬ ನನಗಿಲ್ಲಿ ಉಸಿರುಗಟ್ಟು ವಾತಾವರಣ ಆಗುತ್ತೈತಿ. ಇವತ್ತು ನೋಡೋಣ ಎಲ್ಲಾರು ಹೋಗಿ ಡೆಪ್ಯುಟೇಷನ್ ಅವ್ರಿಗೆ ಅತಿಥಿ ಶಿಕ್ಷಕರು ಹೇಳಿದೆ ನಾನು. ಆನ್ ದಿ ಸ್ಪಾಟ್ ಅಂದ್ಬಿಟ್ರು ಅವರು, ಇಲ್ಲಾಡ್ರಿ ಅಂತಂದಿಲ್ಲ ಅವರು. ಅದರ ಅರ್ಥ ಏನು, ನಾನು ಹೋಗೋದೇ ಬೇಕಾಗಿತ್ತು ಅಂದಂಗೆ ಆತಿಲ್ಲಿ ಅವರಿಗೆ. ಹೀಗಾಗಿ